ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ರಂಜು ದೇವ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಸಂಡೇ ಅಂದ್ರೆ ಜಾಲಿ ಡೇ, ನಾನ್ ವೆಜ್ ಈಟಿಂಗ್ ಡೇ ಅಂತಲೇ ಹೇಳ್ಬೋದು. ಇವತ್ತು ನಮ್ಮ ಮನೇಲಿ ಸ್ಪೆಷಲ್ ಏನಪ್ಪ ಅಂತಂದರೆ ಚಿಕನ್ ಗುಂಡೆಕಾಯಿ ಲಿವರ್ ಗೊಜ್ಜು. ಸೊ ಇದ್ರ ರೆಸಿಪಿ ನೋಡೋಣ. ಇದಕ್ಕೆ ನಾನು ಒಂದು ಈರುಳ್ಳಿ ತೊಗೊಂಡಿದ್ದೀನಿ, 3 ಹಸಿಮೆಣಸಿನಕಾಯಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, 1 ಗೆಡ್ಡೆ ಬೆಳ್ಳುಳ್ಳಿ, 1 ಇಂಚು ಶುಂಠಿ, ಚಕ್ಕೆ, ಲವಂಗ, ಮೆಣಸು ಇದನ್ನೆಲ್ಲನೂ ನೀಟಾಗಿ ಪೇಸ್ಟ್ ಮಾಡ್ಕೋಬೇಕು. ಆಮೇಲೆ ಕುಕ್ಕರ್ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ, ಎಣ್ಣೆ ಕಾದ ಮೇಲೆ ಕಸೂರಿ ಮೇಥಿನ ಕ್ರಷ್ ಮಾಡಿ ಹಾಕ್ತಾಯಿದ್ದೀನಿ. ಕಸೂರಿ ಮೇಥಿ ಹಾಕಿದ ಮೇಲೆ ಈರುಳ್ಳಿ ಹಾಕಬೇಕು. ಈರುಳ್ಳಿ ಫ್ರೈ ಆಗಲಿಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಅರಿಶಿನ ಪುಡಿ ಹಾಕಿದ್ರೆ ಬೇಗ ಫ್ರೈ ಆಗುತ್ತೆ ಅಂತ ಅಷ್ಟೇ. ಅದಾದಮೇಲೆ ಟೊಮ್ಯಾಟೊ ಹಾಕಬೇಕು. ಟೊಮ್ಯಾಟೊ ಹಾಕಿ ಆದಮೇಲೆ ಚಿಕನ್ ಗುಂಡೆಕಾಯಿ ಲಿವರ್ ಇದನ್ನು ಸಣ್ಣದಾಗಿ ಹೆಚ್ಕೊಂಡು ನೀಟಾಗಿ ತೊಳ್ಕೊಬೇಕು. ನಮಗೆ ಸಣ್ಣದಾಗಿ ಹೆಚ್ಚಿದ್ರೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ದಪ್ಪ ಇದ್ರೇ ಇಷ್ಟ ಆಗುತ್ತೆ. ಯಾರಿಗೆ ಯಾವ ಥರ ಬೇಕೋ ಆ ಥರ ಹೆಚ್ಕೊಬೋದು. ಅದು ಹಾಕಿದ್ಮೇಲೆ ಗ್ರೀನ್ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕಬೇಕು. ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಸ್ಪೆಷಲ್ ಅಂದ್ರೆ ತೊಗರಿಕಾಳು, ಹಸಿ ತೊಗರಿಕಾಳು, ಬಾಳೆಕಾಯಿ ಮತ್ತು ಆಲೂಗೆಡ್ಡೆ. ಇದು ಊರಿಂದ ತಂದಿದ್ರು ಅಮ್ಮ. ಸೊ ಇದಕ್ಕೆ ಇವತ್ತು ಈ ರೆಸಿಪಿ ಮಾಡ್ತಾ ಇರೋದು ಅಂತ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಹಸಿ ಕಾಳು ಯಾವುದೇ ಹಾಕಿದ್ರೂ ಗುಂಡೆಕಾಯಿ ಚೆನ್ನಾಗಿರುತ್ತೆ. ಆಮೇಲೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಹಾಕಬೇಕು. ಆಮೇಲೆ ಕಾಯಿ, ಕಡಲೆ, ಗಸಗಸೆ ಹಾಕಿ ಪೇಸ್ಟ್ ಮಾಡಿದ್ದೆ ಅದನ್ನು ಹಾಕಿಬಿಟ್ಟು 1 ಸ್ಪೂನ್ ಖಾರ ಪುಡಿ, 1 ಸ್ಪೂನ್ ಧನಿಯಾ ಪುಡಿ ಮನೇಲೇ ಮಾಡಿರುವಂಥದ್ದು, ಅದನ್ನು ಹಾಕಿಬಿಟ್ಟು ಎಷ್ಟು ಬೇಕಷ್ಟು ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ನಮಗೆ ಗೊಜ್ಜು ಎಷ್ಟು ಬೇಕಷ್ಟು. ಆ್ಯಕ್ಚುಲಿ ಇದು ಕಾಯಿನ ಗ್ರೀನ್ ಪೇಸ್ಟ್ ಮಾಡಿದ್ವಲ್ಲ ಅದ್ರ ಜೊತೆನೇ ರುಬ್ಬಬೇಕಾಗಿತ್ತಂತೆ, ನಾನು ಮರ್ತಿದ್ದೆ. ಸೊ ಲಾಸ್ಟಿಗೆ ರುಬ್ಬಿಟ್ಟು ಹಾಕ್ತಾ ಇರೋದು. ಅವೆಲ್ಲನೂ ಹಾಕಿ ಮಿಕ್ಸ್ ಮಾಡಿಬಿಟ್ಟು 3 ವಿಷಲ್ ಹಾಕ್ಸಿದ್ರೆ ಸಾಕು, ಗುಂಡೆಕಾಯಿ ಬೆಂದಿರುತ್ತೆ. ಸೊ ಅದ್ರ ಜೊತೆಗೆ ಇವತ್ತು ರೊಟ್ಟಿ ಮಾಡ್ತಾಯಿದ್ದಾರೆ ಅಮ್ಮ. ಆ್ಯಕ್ಚುಲಿ ಇವತ್ತು ರೆಸಿಪಿ ಅಮ್ಮಂದೇ. ಅಮ್ಮ ಊರಿಂದ ಬಂದಿದ್ದರು. ನನಗೆ ಅಮ್ಮ ಮಾಡೋ ಎಲ್ಲ ಅಡುಗೆನೂ ತುಂಬ ಇಷ್ಟ ಆಗುತ್ತೆ. ಎಸ್ಪೆಷಲಿ ನಾನ್ ವೆಜ್ ತುಂಬ ಚೆನ್ನಾಗಿ ಮಾಡ್ತಾರೆ ಅಮ್ಮ. ನಾನ್ ವೆಜ್ ಎಕ್ಸ್ಪರ್ಟ್ ಅಂತಲೇ ಹೇಳ್ಬೋದು. ಎಲ್ಲ ಮಕ್ಕಳಿಗೂ ಅಷ್ಟೇ ಅನಿಸುತ್ತೆ, ಅಮ್ಮ ಮಾಡೋ ಅಡುಗೆನೇ ತುಂಬ ಇಷ್ಟ ಆಗುತ್ತೆ. ಬಿಕಾಸ್ ಅಮ್ಮ ಪ್ರೀತಿನ ಮಿಕ್ಸ್ ಮಾಡಿರ್ತಾರೆ. ತನ್ನ ಗಂಡ ಮಕ್ಕಳು ತಿಂದು ಖುಷಿ ಪಡಲಿ ಅನ್ನೋದೇ ಅವ್ರ ಮನಸ್ಸಲ್ಲಿ ಯಾವಾಗಲೂ ಇರುತ್ತೆ. ಸೊ ಅವ್ರು ಮಾಡೋ ಎಲ್ಲ ರೆಸಿಪಿನೂ ಚೆನ್ನಾಗಿ ಬರುತ್ತೆ. ನಾವು ಎಷ್ಟೇ ದೊಡ್ಡ ಹೋಟ್ಲಿಗೆ ಹೋಗಿ ಎಷ್ಟೇ ದುಡ್ಡು ಕೊಟ್ಟು ತಿಂದ್ರೂ ಅಮ್ಮನ ಕೈ ರುಚಿಗೆ ಸಮ ಇರೋದಿಲ್ಲ. ಯಾಕಂದರೆ ಅವರು ಮಸಾಲೆ ಹಾಕಿ, ಟೇಸ್ಟಿಂಗ್ ಪೌಡ್ರೆಲ್ಲ ಹಾಕಿ ಟೇಸ್ಟ್ ಬರ್ಸಿರ್ತಾರೆ ಹೌದು, ಬಟ್ ಅಮ್ಮ ಪ್ರೀತಿನ ಮಿಕ್ಸ್ ಮಾಡಿ ಟೇಸ್ಟ್ ಬರ್ಸಿರ್ತಾರೆ. ಸೊ ಅಮ್ಮನ ಕೈ ರುಚಿನೇ ಬೆಸ್ಟು, ನಮ್ಮ ಅಮ್ಮನೇ ಬೆಸ್ಟ್ ಕುಕ್ ಅಂತ ಹೇಳ್ತೀನಿ ನಾನು. ಸೊ ಇದು ಅಕ್ಕಿ ರೊಟ್ಟಿ ನಾನು ಹಿಂದಿನ ವ್ಲಾಗಲ್ಲಿ ಹಾಕಿದ್ದೆ. ಅಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ ಅಕ್ಕಿ ರೊಟ್ಟಿ. ನೋಡಿ ಯಾವ ಥರ ಉಬ್ಬಿ ಬರ್ತಾಯಿದೆ. ಈ ಥರ ಚೆನ್ನಾಗಿ ಮಾಡ್ತಾರೆ ಅಮ್ಮ ಅಕ್ಕಿ ರೊಟ್ಟಿನ. ಸೊ ನಾವು ಹಾಸನವರು ಸಾಂಬಾರು ರೆಸಿಪಿ ಏನಾದರೂ ಮಾಡಿದ್ರೆ ಮುದ್ದೆ, ಅನ್ನ ಮಾಡ್ತೀವಿ. ಗೊಜ್ಜು ಏನಾದರೂ ಮಾಡಿದರೆ ಅಕ್ಕಿ ರೊಟ್ಟಿ ಫಿಕ್ಸು ಇದ್ದೇ ಇರುತ್ತೆ. ಸೊ ತುಂಬ ಚೆನ್ನಾಗಿತ್ತು ಅಮ್ಮನ ರೆಸಿಪಿ ಗುಂಡೆಕಾಯಿ ಲಿವರ್ ಗೊಜ್ಜು. ಎಲ್ಲರೂ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸಿಗ್ತೀನಿ ನೆಕ್ಸ್ಟ್ ಇನ್ನೊಂದು ರೆಸಿಪಿಲಿ. ಬಾಯ್.